ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಅಚ್ಚು ಕ್ಯೂಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ವೀಡಿಯೋಸ್ಗಳು ಬರ್ತಿರ್ತಾವೆ, ಮರಿದೆ ನೋಡ್ರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ನಾವೆಲ್ಲಿ ಬಂದೀವಿ ಅಂತಂದರೆ ನಮೋ ಗ್ರ್ಯಾಂಡ್ ಸೆಂಟ್ರಲ್ ಪಾರ್ಕ್ ಠಾಣೆಯಲ್ಲಿದೆ. ಇಲ್ಲಿ ನಾವು ಬಂದೀವಿ. ಇಲ್ಲಿ ಭಾಳ ಒಳ್ಳೆ ಪ್ಲೇಸಸ್ ಅದಾವೆ. ಆಲ್ಮೋಸ್ಟ್ ಯಾರಾದರೂ ಠಾಣೆಯಲ್ಲಿ ಫ್ರೀ ಇದ್ರು ಅಂತಂದರೆ ಇಲ್ಲೇ ಬಂದು ಹೋಗ್ತಾರೆ. ಚಿಕ್ಕ ಮಕ್ಕಳಿಗಂತೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಎಲ್ಲ ಆಡೋಕ್ಕೂ ಪ್ಲೇ ಗ್ರೌಂಡ್ ಆಗಿರ್ಬೋದು, ನೋಡೋಕ್ಕೆ ಎಲ್ಲ ಟೈಪು ಅದಾವು. ಸೊ ಹಾಗಾಗಿ ಭಾಳ ಇಷ್ಟಪಟ್ಟು ಬರೋವಂಥ ಪ್ಲೇಸಸ್ ಅಂದರೆ ಇದು. ನನಗಂತೂ ಒಂಥರ ಖುಷಿ ರೀ ಹೊರಗೆ ಹೋಗೋದು ಅಂತಂದರೆ. ಯಾಕಂತಂದರೆ ಮದುವೆಗಿಂತ ಮುಂಚೆ ಜಾಸ್ತಿ ಶೂಟಿಂಗು ಅಲ್ಲಿ ಇಲ್ಲಿ ಫಂಕ್ಷನ್ಸ್ಗಂತ ಹೋಗ್ತಿದ್ದೆ. ಬಟ್ ಮದುವೆ ಆದಮೇಲೆ ಸ್ವಲ್ಪ ಗ್ಯಾಪ್ ಆಯಿತು. ಮನೇಲಿರೋದು ಮತ್ತು ಬೇಕು ಅಂತಂದರೆ ಊರಿಗೆ ಹೋಗೋದು, ಅದನ್ನು ಬಿಟ್ಟು ಮನೇಲಿರೋದು ಇರ್ತಿತ್ತು. ಬಟ್ ಇವಾಗ ಯೂಟ್ಯೂಬ್ ಮಾಡಲಿಂದ ಹೊಸ ಪ್ಲೇಸ್ಗೆ ಮತ್ತು ಗ್ರೀನರಿ ಇರೋದು ಈ ಥರ ಹೋಗೋಕ್ಕಂತಂದ್ರೆ ಭಾಳ ಖುಷಿ ಆಗುತ್ತೆ. ಮತ್ತು ನಾವು ಬಿಫೋರೇ ಪ್ಲ್ಯಾನ್ ಮಾಡಿರ್ತೀವಿ, ಸರಿ ಇವತ್ತು ಎಲ್ಲಿ ಹೋಗೋಣ, ಏನು ಮಾಡೋಣ ಅಂತ ನೋಡಿದ್ವಿ. ಇಲ್ಲಿ ಠಾಣೆ ಒಳಗೆ ಇರುವಂಥ ಸೆಂಟ್ರಲ್ ಪಾರ್ಕ್ ಅಂತ ಇದು. ಇಲ್ಲಿ ಅಂತೂ ಭಾಳ ಮಸ್ತ್ ಪ್ಲೇಸಸ್ ಅದಾವೆ. ಇಲ್ಲಿ ನೋಡ್ರಿ ಎಂಟ್ರೆನ್ಸೇ ಯಾವ ಥರ ಅದ ಅಂತ ಒಂಥರ ನೋಡೋಕ್ಕೆ ಒಂಥರ ಖುಷಿ ಆಗ್ತದೆ. ಇನ್ನೂ ಹೊಸದಾಗಿ ಈ ಥರ ಎಲ್ಲ ಪ್ಲೇಸಸ್ನ ನೋಡಬೇಕು ಅಂತ ಅನ್ನಿಸ್ತದೆ. ಮತ್ತು ಆಜು ಬಾಜು ನೋಡ್ರಿ ಎಷ್ಟೋ ದೊಡ್ಡ ಟವರ್ ಅದಾವು. ಹಾಗೆ ನಾವು ಬಂದು ಇಲ್ಲಿ ಹಾಗೆ ನಾವು ಬೈಕಿಂದ ಹೋಗಿದ್ದೀವಲ್ರಿ. ಸೊ ಹಾಗಾಗಿ ಬೈಕ್ ಪಾರ್ಕ್ ಮಾಡಬೇಕು ಅಂತ ಅಲ್ಲಿ ಪಾರ್ಕ್ ಮಾಡಿ ಬಂದಿವಿ. ಅವ್ರು ಬರ್ತಾ ಇದ್ರು, ನಾನು ಸುಮ್ಮನೆ ಹಾಗೆ ಹೋಗ್ತಿದ್ದೆ ಯಾವ್ಯಾವ ಥರ ಅದ ಪ್ಲೇಸ್ ಅಂತ ನೋಡೋಕ್ಕೆ. ಇಲ್ಲಿ ನೋಡಿದ್ರು ಭಾಳ ಜನ ಬಂದುಬಿಟ್ಟಿದ್ದಾರೆ. ಬಟ್ ಒಂದ್ಸಲ ಲಾಸ್ಟ್ ಟೈಮ್ ನಾವು ಬಂದು ಹಾಗೆ ಹೋಗ್ಬಿಟ್ಟಿದ್ವಿ. ಬಟ್ ಅದೇ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಕಮ್ಮಿ ಜನ ಅದಾರಿ. ನೋಡ್ರಿ ಇಲ್ಲಿ ಚಿಕ್ಕ ಮಕ್ಳಿಗಂತೂ ಭಾಳ ಇಷ್ಟ. ಹಾಗೆ ಮುಂದೆ ಬಂದರೆ ಲೆಫ್ಟ್ ರೈಟು ಎರಡು ಕಡೆನೂ ದಾರಿ ಅದಾವ್ರಿ. ಮತ್ತು ಇಲ್ಲಿ ನೋಡಕ್ಕಂದ್ರೂ ಭಾಳ ದೊಡ್ಡದೈತಿ ಇದು, ಅಷ್ಟು ತಿರುಗಾಡಕ್ಕಾಗಲ್ಲ. ಸೊ ಹಾಗಾಗಿ ಏಜ್ ಆದವ್ರು ಬಂದರು ಅಂತಂದರೆ ಗಾಡಿಯಲ್ಲಿ ಕುತ್ಕೊಂಡು ನೋಡ್ಬೋದು. ಇದು ಕೂಡ ಆಪ್ಷನ್ ಕೂಡ ಐತಿ ಇಲ್ಲಿ. ಇಲ್ಲಿ ನೋಡ್ರಿ ಟೆನ್ನಿಸ್ ಗ್ರೌಂಡ್, ಇಲ್ಲಿ ಫ್ರೀ ಆಗಿ ಟೆನ್ನಿಸ್ ಆಡೋದ್ರಿದ್ರು ಕೂಡ ಆಡ್ಬೋದು ಅಂತ. ಮತ್ತು ಹಾಗೆ ಮುಂದೆ ಬಂದ್ವಿ. ನೋಡ್ರಿ ಇಲ್ಲಿ ಎಷ್ಟು ಗಿಡಗಳದಾವು, ಫುಲ್ ಗ್ರೀನರಿ, ಒಂಥರ ಖುಷಿ ಆಗುತ್ತೆ. ಮತ್ತು ಇದು ನೋಡ್ರಿ ಬನ್ನಿ ಟೈಪ್ ಮಾಡ್ಯಾರ. ಅಲ್ಲಿ ಒಳಗೆ ಕೂತೆಲ್ಲ ಫೋಟೋದು ತೆಗಿಯಾಕತ್ತಿದ್ರು. ನಾನು ನೆಕ್ಸ್ಟ್ ತೋರಿಸ್ತೀನಂತ ನಾನು ಹಾಗೆ ನೋಡ್ತಿದ್ದೆ ಎಲ್ಲಿ ಏನೇನು ಐತಿ ಅಂತ. ಬಟ್ ನನಗಂತೂ ಈ ಪ್ಲೇಸ್ ಭಾಳ ಇಷ್ಟ ಆಯ್ತು ರೀ. ಆ್ಯಕ್ಚುಲಿ ನಾವು ಡೇ ಒಳಗೆ ಬರಬೇಕಿತ್ತು. ಆಲ್ಮೋಸ್ಟ್ ಎಲ್ಲ ಲೇಟಾಗೇ ಹೋಗ್ತೀವಿ. ಮತ್ತು ಎಲ್ಲರೂ ಫೋಟೋಸ್ ಎಲ್ಲ ತಗೊತಿದ್ರು, ವಿಡಿಯೋಸ್ ಎಲ್ಲ ಮಾಡ್ತಿದ್ರು. ಇದು ನೋಡ್ರಿ ನಮ್ಮ ಕಡೆ ಅರ್ಶಿಣ ಬೊಟ್ಟು ಗಿಡ ಅಂತಾರ. ಬಟ್ ಇದು ಯಾವ ಗಿಡ ಅಂತ ನನಗೆ ಗೊತ್ತಿಲ್ಲ. ಆ ಗಿಡ ಕೂಡ ಹಾಕಿದ್ರು. ಮತ್ತು ಹೂವಿನ ಗಿಡ ಅಂತೂ ಭಾಳ ಟೈಪ್ಸ್ ಇದ್ದು. ಮತ್ತು ಈ ಗಿಡಗಳು ಹಾಗೆ ಮೇಂಟೈನ್ ಆಗಲ್ಲಲ್ರಿ. ಈ ಥರ ಬರ್ಬೇಕಂದ್ರೆ ಭಾಳ ಜನದ ಪರಿಶ್ರಮ ಕೂಡ ಇರ್ತದೆ. ಈ ಗಿಡಗಳು ಇಷ್ಟು ಚೆಂದಾಗಿ ಬೆಳೆದಾವ ಅಂತಂದ್ರೆ ಇಲ್ಲಿ ಭಾಳ ಜನ ವರ್ಕರ್ಸ್ ಇದ್ರು. ಮತ್ತು ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಬ್ರಿಡ್ಜ್ ಐತಿ. ಇದು ಅಂತೂ ನೈಟ್ ಹೊತ್ತು ನೋಡೋಕ್ಕೆ ಒಂಥರ ಡ್ರೀಮ್ ಅಂತ ಅನಿಸುತ್ತೆ. ಡ್ರೀಮ್ ಸಿಟಿ ಒಳಗೆ ಡ್ರೀಮ್ ಅಂತಲೇ ಹೇಳ್ಬೋದು. ಅಷ್ಟು ಮಸ್ತಾಗಿ ಕಾಣಿಸುತ್ತೆ. ಮೇ ಬಿ ನೈಟ್ ಒಳಗೆ ನಾನು ಇಲ್ಲಿದ್ದೆ ಅಂತಂದರೆ ನಿಮಗೆ ನೈಟ್ ಲುಕ್ ತೋರಿಸ್ತೀನಂತ ಯಾವ ಥರ ಇರುತ್ತೆ ಅಂತ. ಒಂಥರ ಆಲ್ಮೋಸ್ಟ್ ಈ ಥರ ಡಿಸೈನ್ಸ್ ಎಲ್ಲ ನೀವು ದುಬೈ ಒಳಗೆ ನೋಡಿರ್ತೀರಿ. ಸೊ ಹಂಗಾಗಿ ಅಂತ ಒಂಥರ ದುಬೈ ಫೀಲ್ ಆಗುತ್ತೆ. ಮತ್ತು ಆಜು ಬಾಜು ಟವರ್ಗಳು ನೋಡಕತ್ತೀರಲ್ರಿ ಎಷ್ಟು ಮಸ್ತ್ ಅದ. ಬಟ್ ಎಲ್ಲರಿಗೂ ಒಂಥರ ಖುಷಿ ಆಗ್ತದೆ. ಇಲ್ಲೇ ಅಕ್ಕಪಕ್ಕ ಏನಾದರೂ ನಮ್ಮ ಮನೆ ಇತ್ತು ಅಂತಂದರೆ ಡೈಲಿ ಬರ್ಬೋದು, ಹೋಗ್ಬೋದು, ಟೈಮ್ ಪಾಸ್ಗೆಲ್ಲ ಇಲ್ಲಿ ಬರ್ಬೋದು. ಒಂಥರ ಖುಷಿ ಆಗ್ತದಲ್ರಿ. ಈ ಥರ ಗ್ರೀನರಿ, ಈ ಥರ ನೀರು ಅದರೊಳಗೆಲ್ಲ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ಕುತ್ಕೊಳ್ಳೋಕೆ, ಟೈಮ್ ಪಾಸ್ ಮಾಡೋಕೆ, ಮಾತಾಡೋಕೆ ಭಾಳ ಚಂದ ಅನ್ನಿಸ್ತದ್ರಿ. ಮಕ್ಳಿಗಂತೂ ಭಾಳ ಬೆಸ್ಟ್ ಆ್ಯಂಡ್ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು ರೀ. ಯಾಕಂತಂದರೆ ಅವ್ರಿಗಂತೂ ಚಿಕ್ಕ ಮಕ್ಕಳಿಗೆ ಈ ಥರ ನ್ಯಾಚುರಲ್ ಆಗಿ ನೇಚರ್ ನೋಡೋದೇ ಒಂಥರ ಖುಷಿ. ಸೊ ಹಾಗಾಗಿ ಇದರಿಂದ ಭಾಳ ಕಲಿತಾರ, ನೋಡ್ತಾರ, ಆಡ್ತಾರ. ಸೊ ಖುಷಿ ಆಗುತ್ತೆ. ಮಕ್ಕಳಿಗೆ ನಾವೆಲ್ಲ ಫ್ರೀ ಇದ್ದಾಗ ಈ ಥರ ಒಂದು ಪ್ಲೇಸಿಗೆ ಕರ್ಕೊಂಡು ಹೋದ್ರೆ ಅವರಿಗೂ ಭಾಳ ಖುಷಿ ಆಗ್ತದೆ. ವೀಕೆಂಡ್ ಒಳಗೆ ಒನ್ ಡೇ ಆದರೂ ಕರ್ಕೊಂಡು ಹೋಗಬೇಕು. ಬಟ್ ಇಲ್ಲಿ ಮುಂಬೈ ಒಳಗೆ ಈ ಥರ ಪ್ಲೇಸಸ್ಗಳು ಆಲ್ಮೋಸ್ಟ್ ಜಾಸ್ತಿ ಅದಾವ್ರಿ. ಬಟ್ ಮನೆಯಲ್ಲಿಂದ ಹೋಗ್ಬೇಕಂದ್ರೆ ಭಾಳ ದೂರ ಆಗುತ್ತೆ. ಸೊ ಹಾಗಾಗಿ ಅಂತ ನಾವು ಜಾಸ್ತಿ ಹೋಗಂಗಿಲ್ಲ. ಇವಾಗ ಯೂಟ್ಯೂಬ್ ಮಾಡೋದ್ರಿಂದ ಹೋಗಾಕತ್ತೀವಿ. ಆ್ಯಕ್ಚುಲಿ ಈ ಥರ ಪ್ಲೇಸಸ್ಗೆ ಈ ಥರ ಈವ್ನಿಂಗ್ ಟೈಮ್ ಒಳಗೆ ವಯಸ್ಸಾದವರಿಗೂ ಕೂಡ ಕರ್ಕೊಂಬರ್ಬೇಕು. ಭಾಳ ಮಸ್ತ್ ಅನ್ನಿಸ್ತದೆ. ಮತ್ತು ನಮ್ಮ ಅತ್ತಿ ಮಾವಾಗೂ ಕರ್ಕೊಂಬರ್ಬೇಕಂತಿತ್ತು. ಬಟ್ ಟೈಗರ್ನು ಅದನ್ನು ಅವ್ನು ಮಲ್ಕೊಂಡಿದ್ದ ಅಂದ್ಕೇಶಂದ್ರೆ ಬಿಟ್ಟು ಬಂದ್ವಿ. ನೋಡ್ರಿ ಇಲ್ಲಿ ಎಷ್ಟು ಜನ ಟೈಮ್ ಪಾಸ್ ಮಾಡೋಕ್ಕಂತ ಬರ್ತಾರೆ. ನನಗಂತೂ ಭಾಳ ಖುಷಿ ಆಗುತ್ತೆ ಈ ಥರ ಹೊಸ ಪ್ಲೇಸಸ್ಗೆ ಹೋಗೋಕೆ, ಹೊಸ ಏನಾದರೂ ನೋಡಬೇಕು ಅಂತಂದಾಗ. ನಮ್ಮ ಕಡೆ ಜಾಸ್ತಿ ಪ್ಲೇಸ್, ಆ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಪ್ಲೇಸ್ ಅದಾವ್ರಿ. ಎಲ್ಲಿ ನೋಡಿದ್ರೂ ಹೊಸ ವೆರೈಟಿ ಅದು ಕಾಣ್ಬೋದು. ಬಟ್ ನಮ್ಗೆ ಸ್ವಲ್ಪ ಸಮೀಪ ಆಗುತ್ತೆ ರೀ. ಬಟ್ ಇಲ್ಲಿ ನಾವು ಎಲ್ಲಾದರೂ ಹೋಗ್ಬೇಕಂತಂದ್ರೆ ಭಾಳ ದೂರನೇ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಹೊರಗೆ ಹೋಗೋದು. ದೊಡ್ಡವ್ರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರಂತ, ದೇಶ ಸುತ್ತಿ ನೋಡಬೇಕು, ಕೋಶ ಓದಿ ನೋಡಬೇಕು ಅಂತ. ದೇಶ ಸುತ್ತಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಓಣಿ ಒಳಗೆ ಇಂಥ ಹೊಸ ಪ್ಲೇಸ್ ಇರ್ತಾವಲ್ರಿ, ಅವು ಅಂತೂ ಸುತ್ತಲೇಬೇಕು. ಅದರಿಂದ ಅಂತೂ ಭಾಳ ಹೆಚ್ಚಿನ ಪಾಠ ಕಲಿತೀವಿ ನಾವು. ಸೊ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ಟವರ್ ಅದಾವು. ಇಲ್ಲಿ ಏನಾದರೂ ನಾವು ಮನಿ ಅದು ಪರ್ಚೇಸ್ ಮಾಡ್ಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗ್ತದ. ಯಾಕಂತಂದ್ರೆ ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡಕ್ಕೆ ಇರ್ಬೋದು, ಮತ್ತೆ ನಮಗೆ ಏನು ಬೇಕಾದರೂ ಎಲ್ಲ ಸೌಲಭ್ಯನೂ ಅದಾವು.
ಸೊ ಹಾಗಾಗಿ ಇಲ್ಲೇನಾದರೂ ಪ್ಲ್ಯಾನ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಬಟ್ ಭಾಳ ಇಷ್ಟ ಆಗುತ್ತೆ ಈ ಥರ ಪ್ಲೇಸಸ್ ಎಲ್ಲ. ಯಾರು ಜಾಸ್ತಿ ಜನ ಇಲ್ಲ, ಮತ್ತು ಇಲ್ಲಿ ಒಂಥರ ಅಂದ್ರೆ ಮುಂಬೈಲಿಂದ ಸ್ವಲ್ಪ ಸಿಟಿ ಒಳಗೆ ಆಗ್ತದಲ್ರಿ. ಸೊ ಹಾಗಾಗಿ ಯಾವುದೇ ಅಷ್ಟು ಪಬ್ಲಿಕ್ಕು ಅದು ಇದು ಅನ್ಸಂಗಿಲ್ಲ, ಭಾಳ ಫ್ರೀ ಆಗಿರುತ್ತೆ. ಇಲ್ಲಿ ನೋಡ್ರಿ ಹಾಗೆ ಮುಂದೆ ಬಂದ್ರೆ ಈ ಥರ ಒಂದು ನೀರಿನ ನದಿ ಟೈಪ್, ಮತ್ತು ಅದರಲ್ಲಿ ನೀರು ಹರಿಯುವಂಗೆ ಕಾರಂಜಿ ಕೂಡ ಮಾಡ್ಯಾರ. ಆ ಕಾರಂಜಿ ಅಂದ್ರೆ ನನಗೆ ನೆನಪಾಗೋದು ಅಂತಂದ್ರೆ ನಮ್ಮ ಕಡೆ ಬೆಸ್ಟ್ ಅಂತಂದ್ರೆ ಆಲಿಮಟ್ಟಿ ಒಳಗೆ ನೈಟ್ ಹೊತ್ತು ಕಾರಂಜಿ ನೋಡೋದೇ ಒಂಥರ ಖುಷಿ. ಅದು ಅನ್ಸಂಗಿಲ್ಲ ಕಾರಂಜಿ ನೋಡಕತ್ತೀವಿ ಅಂತ. ಆ ಸಾಂಗಿಗೂ ಆ ಒಂದು ನೀರಿನ ಫ್ಲೋರ್ ಡ್ಯಾನ್ಸಿಗೂ ಒಂಥರ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದು ನೋಡ್ದಾಗ ನನಗೆ ಅದೇ ನೆನಪು. ನಾವು ಹೆಣ್ಮಕ್ಳು ಮದುವೆ ಆದ್ಮೇಲೆ ಜಾಸ್ತಿ ಮನೆ ಕೆಲಸದೊಳಗೆ ಬ್ಯುಸಿ ಆಗಿಬಿಡ್ತೀವ್ರಿ. ಬಟ್ ಅಷ್ಟು ಬ್ಯುಸಿ ಇರಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ವೀಕೆಂಡ್ ಒಳಗೆ 2 to 3 ಟೈಮ್ ಆದರೂ ಈ ಥರ ಹೊಸ ಪ್ಲೇಸಸ್ಗೆ ಹೋಗಿ ಬರ್ರಿ. ಯಾಕಂತಂದ್ರೆ ನಾವು ಮನೇಲಿ ಇದ್ದಿದ್ದು ಜಾಸ್ತಿ ಮೈಂಡ್ ನೆಗೆಟಿವ್ ಥಿಂಕ್ ಮಾಡುತ್ತಂತ. ಇಷ್ಟು ಎಲ್ಲ ಥರದ ಪ್ಲ್ಯಾಂಟ್ಗಳು ನೀವು ನೋಡ್ತೀರಿ, ಎಲ್ಲ ಥರ ಗಿಡಗಳು ನೀವು ನೋಡ್ತೀರಿ. ಇಲ್ಲಿ ಭಾಳ ಮಸ್ತ್ ಅನ್ನಿಸ್ತದ. ಮತ್ತು ಎಲ್ಲ ಗಿಡಗಳು ಎಲ್ಲಿ ಜಾಸ್ತಿ ಗಿಡ ಬಳ್ಳಿಗಳು ಇರ್ತಾವ ಅಲ್ಲಿ ಜಾಸ್ತಿ ಮಳೆ ಅದು ಆಗ್ತಿರ್ತದ. ಅಲ್ಲಿ ಒಂದು ಪ್ಲೇಸ್ ಪ್ರಶಾಂತವಾಗಿರ್ತದ. ಸೊ ಹಂಗಾಗಿ ಅಂತ ಇವ್ರಂತರೂ ಆಲ್ಮೋಸ್ಟ್ ನಮ್ಮ ಕಡೆ ಆಲಿಮಟ್ಟಿ ನೋಡಿರಲ್ಲ, ಆಲಿಮಟ್ಟಿ ಟೈಪ್ ಅದಾವ. ಎಲ್ಲ ಥರ ಪ್ಲ್ಯಾಂಟ್ಸ್, ಎಲ್ಲ ಥರ ಗಿಡಗಳು ಇಲ್ಲಿ ಸಿಗ್ತಾವ. ನೀವು ನೋಡಕತ್ತಿರ್ಬೋದು ಎಲ್ಲ ಟೈಪ್ಸ್ ಗಿಡಗಳು ಅದು ಇಲ್ಲಿ ಅದಾವು. ಮತ್ತು ಇಷ್ಟೆಲ್ಲ ಸೌಲಭ್ಯ ಇರೋದು. ಮತ್ತು ನೀವು ಏನಾದರೂ ಇಲ್ಲೇ ಪ್ಲೇಸಸ್ನ ಖರೀದಿ ಮಾಡಬೇಕು, ಇಲ್ಲ ಅಂತಂದರೆ ನೀವೇ ಇಲ್ಲಿ ಫ್ಲ್ಯಾಟ್ನ ಖರೀದಿ ಮಾಡ್ಬೇಕಂತ ಜಸ್ಟ್ ಫ್ಲ್ಯಾಟ್ದು ಪ್ರೈಸ್ ಹೇಳ್ತೀನಿ ರೀ. ಇಲ್ಲಿ ನೋಡಕತ್ತಿರಲ್ರಿ, ಈ ಟವರ್ದ ಬೆಲೆ ಏನಪ್ಪ ಅಂತಂದರೆ ಜಸ್ಟ್ 2 BHK ಕೊಡಾಕತ್ತಾರ 3 crore. ಮತ್ತು GST ಅದು ಎಲ್ಲ ಹಾಕಿ 3.5 crore ಆಗುತ್ತೆ. ಸೊ ನಿಮಗೇನಾದರೂ ಇಲ್ಲಿ ತಗೋಬೇಕು ಅಂತಂದರೆ ಇಂಟ್ರೆಸ್ಟ್ ಏನಾದರೂ ಇದ್ರೆ ತಗೋಬಹುದು. ಬಟ್ ಭಾಳ ಅಂದ್ರೆ ಭಾಳ ಜಾಸ್ತಿ ಬಜೆಟ್ ಅದ ಇದು. ನನಗಂತೂ ಸ್ವಲ್ಪ ಜನ ಕಡಿಮೆ ಇರೋದ್ರಿಂದ ಭಾಳ ಮಜಾ ಬರಾಕತ್ತಿದ್ರಿ ಎಲ್ಲ ನೋಡಾಕ. ಮತ್ತು ಒಂದೊಂದಾಗೆ ಲೈಟ್ ಕೂಡ ಹಾಕಕತ್ತಿದ್ರು. ಬರೀ ಇಲ್ಲಿ ಬಂದು ಆಲ್ಮೋಸ್ಟ್ ಪ್ಲೇಸಸ್ ಅಂತೂ ನೋಡಿದಾಯ್ತು. ಭಾಳ ಮಸ್ತ್ ಅದಾವು. ಫುಲ್ ಗ್ರೀನರಿ ವಾಟರ್ ಅಂತ ಹೇಳ್ಬೋದು. ಆ ಥರ ಅನ್ನಿಸ್ತೈತಿ. ಸಣ್ಣ ಮಕ್ಕಳಿಗೂ ನೀವು ನೋಡಕತ್ತಿರ್ಬೋದು ಯಾವ ಥರ ಆಟ ಆಡೋದದ ಅಂತ. ಬರೀ ಇವಾಗ ಇನ್ನೊಂದು ತೋರಿಸ್ತೀನಿ ಅಂತ, ಅದು ನೋಡಿದ್ರೆ ನೀವು ಪಕ್ಕ ಹೇಳ್ತೀರಿ ಇದು ಮುಂಬೈ ಅಲ್ಲ ದುಬೈ ಅಂತ. ಬಟ್ ಇದು ಮುಂಬೈನೇ. ಅಷ್ಟು ಚಲೋ ಪ್ಲೇಸ್ ಐತಿ. ನಾನು ತೋರಿಸ್ತೀನಿ ಅಂತ. ಮತ್ತು ಇನ್ನು ನೈಟ್ ಆಗಿಲ್ಲಲ್ರಿ. ಸೊ ನೈಟ್ ಹೊತ್ತು ಭಾಳ ಲೈಟಿಂಗ್ ಭಾಳ ಮಸ್ತ್ ಕಲರ್ಫುಲ್ ಅನ್ನಿಸ್ತದ. ಅದು ಕೂಡ ತೋರಿಸ್ತೀನಿ ಅಂತ. ಬರ್ರಿ ಹೋಗಮಂತ. ಇಲ್ಲಿ ಆಜು ಬಾಜು ಮನೆಯವ್ರಿಗಂತೂ ಭಾಳ ಬೆಸ್ಟ್ ಅಂತ ಹೇಳ್ತೀನಿ ರೀ. ಯಾಕಂತಂದ್ರೆ ಆಲ್ರೆಡಿ ಇಲ್ಲಿ ಕನ್ಸ್ಟ್ರಕ್ಷನ್ಸ್ಗಳು ಚಾಲು ಆಗ್ಯಾವು. ಬಟ್ ಇಲ್ಲಿ ನಮ್ಮ ಥರ ಇಲ್ರಿ ಮನೆ ಕಟ್ಟಿದ ಮ್ಯಾಗ ತೊಗೊಳೋದು. ಇಲ್ಲಿ ಜಸ್ಟ್ ಭೂಮಿ ಪೂಜೆ ಮಾಡಿದ್ರೇನೆ ಆಯಿತು. ಎಷ್ಟು ಫ್ಲೋರ್ದು ಮನೆ ಕಟ್ತೀವಿ, ನಮಗೆ ಎಷ್ಟು ಫ್ಲೋರ್ದು ಬೇಕು, ಅದರ ಪ್ರೈಸ್ ಏನು, ಈ ಥರ ಇರ್ತಾವ. ಸೊ ಹಾಗಾಗಿ ಅಂತ ಈ ಕನ್ಸ್ಟ್ರಕ್ಷನ್ ಏನೋ ರೆಡಿ ಆಗತ್ತಲ್ರಿ, ಅದಕ್ಕೆಲ್ಲ ಬುಕ್ ಮಾಡಿರ್ಬೋದು. ಮತ್ತು ಅದ್ರ ಮೇಲೆ ಬೋರ್ಡ್ ಕೂಡ ಹಾಕಿದ್ರು 2 BHK 3 crore ಅಂತ್ರಿ. ನೋಡ್ರಿ ಎಲ್ಲಿ ನಮ್ಮ ಕರ್ನಾಟಕ 3 crore ಒಳಗೆ ಎಂಥ ದೊಡ್ಡ ಬಂಗ್ಲೆ ಕಟ್ಬೋದು. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಇರ್ತಾರಲ್ರಿ, ಅಂಥವೆಲ್ಲ ದೊಡ್ಡ ಬಂಗ್ಲೆ ತೊಗೊಂಡ್ಬಿಡ್ತೀವಿ. ಬಟ್ ಇಲ್ಲಿ ಪ್ಲೇಸ್ ಅಲ್ಲ, ಜಸ್ಟ್ ರೂಮ್ ತೊಗೊಳಕ್ಕೆ 3 crore. ಅದರೊಳಗೆ GST ಅದು ಇದು ಮತ್ತು ಮನಿ ರಿಜಿಸ್ಟ್ರೇಷನ್ ಅದನ್ನೆಲ್ಲ ಮಾಡಿ ಆಲ್ಮೋಸ್ಟ್ 3.5 crore ಹೋಗುತ್ತೆ. ಅವಾಗಲೇ ನಾನು ಫ್ರಂಟದು ಲುಕ್ ತೋರಿಸ್ದೆ. ಇದು ನೋಡ್ರಿ ಬ್ಯಾಕ್ ಸೈಡ್ನಿಂದ ಕೂಡ ಸೇಮ್ ಅನ್ನಿಸ್ತದ. ಬಟ್ ಒಂಥರ ನೀರು ಯಾವ ಥರ ಫ್ಲೋ ಆಗತ್ತೆ ನೋಡ್ರಿ, ಅದು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆ ಮಳೆ ಅಂತಂದರೆ ಆಲ್ಮೋಸ್ಟ್ ಭಾಳ ಖುಷಿ ಆಗ್ತದೆ. ನೀರು ಕಂಡ್ರೆ ಅಂತೂ ಹೇಳಂಗೆ ಇಲ್ಲ, ಅಷ್ಟು ಸಂತೋಷ ಆಗುತ್ತೆ. ಹಾಗೆ ನಾನು ನೀರು ನೋಡಿದ್ರೆ ಅಂದ್ರೂ ಕಳೆದೋಗ್ಬಿಡ್ತೀನಿ, ಅಷ್ಟು ಖುಷಿ ಆಗ್ತದೆ. ಆಲ್ಮೋಸ್ಟ್ ನಾನು ನೀರು ಎಲ್ಲಿ ಕಂಡ್ರೂ ಭಾಳ ಇಷ್ಟ ಆಗುತ್ತೆ. ಮತ್ತು ಇಲ್ಲಿ ಜಾಸ್ತಿ ಬೀಚ್ಗಳು ಸಮುದ್ರಗಳು ಭಾಳ ಅದಾವ್ರಿ. ಅದು ಕೂಡ ನೆಕ್ಸ್ಟ್ ವಿಡಿಯೋ ಮಾಡಮಂತ. ಮತ್ತು ಮುಂಬೈ ಒಳಗೆ ಕನ್ನಡ ಮಾತಾಡೋರು ಭಾಳ ಅಂದ್ರೆ ಭಾಳ ಕಮ್ಮಿ ಜನ ಸಿಗ್ತಾರೆ. ಬಟ್ ಎಲ್ಲಾದರೂ ಹೊರಗಡೆ ಹೋದಾಗ ಕನ್ನಡ ಮಾತಾಡೋರು ನಮಗೇನಾದರೂ ಸಿಕ್ಕರಂತಂದರೆ ಅದು ಒಂಥರ ಅದ್ಭುತ. ಫೈನಲಿ ನಾವಂತರೂ ಬ್ರಿಡ್ಜ್ ಹತ್ರ ಬಂದ್ವಿ. ಈಗ ಬ್ರಿಡ್ಜ್ ಮೇಲೆ ಭಾಳ ಜನ ಹೋಗಕತ್ತಾರ, ನಾವು ಕೂಡ ಹೋಗಂಬರಿ. ಬ್ರಿಡ್ಜ್ ಮೇಲೆ ಏನದ, ಅಲ್ಲಿ ಮುಂಬೈ ಯಾವ ಥರ ಕಾಣಿಸುತ್ತ ಏನು ಅಂತ ಬರೀ ಹಾಗೆ ಕಂಟಿನ್ಯೂ ಹೋಗಮ್ಮಂತ. ಇಲ್ಲಿ ಆಜು ಬಾಜು ಲೈಟಿಂಗ್ಸ್ ಕೂಡ ಹಾಕ್ಯಾರಿ. ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ಸ್ಟೆಪ್ಸ್ ಮಾಡ್ಯಾರ, ಅಕಸ್ಮಾತಾಗಿ ಯಾರು ಕಾಲು ಸ್ಲಿಪ್ ಆಗಿ ಬೀಳಬಾರ್ದು ಅಂತ. ಇಲ್ಲಿ ಆ್ಯಕ್ಚುಲಿ ನನ್ನ ಮೇಲೆ ಏನೋ ಇರ್ಬೋದು ಅಂತ ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಮೇಲೆ ಏನೂ ಇರಲಿಲ್ಲ ರೀ. ಜಸ್ಟ್ ಏನಂತಂದ್ರೆ ಈ ಬ್ರಿಡ್ಜ್ ಯಾಕೆ ಅವರು ದುಬೈ ಟೈಪ್ ಮಾಡಿ ಈ ಥರ ಮಾಡ್ಯಾರ ಅಂತಂದ್ರೆ, ಇಲ್ಲಿ ನೋಡಕತ್ತಿರ್ಬೋದು ಈ ಒಂದು ಬ್ರಿಡ್ಜ್ ಮೇಲೆ ಭಾಳ ಮಸ್ತ್ ಲೈಟಿಂಗ್ಸ್ ಎಲ್ಲ ಮಾಡ್ಯಾರ. ಯಾವ ಥರ ಲುಕ್ ಕಾಣುತ್ತಂತ ನಾನು ತೋರಿಸ್ದೆ ಅವಾಗಲೇ, ಇನ್ನೊಂದ್ಸಲ ತೋರಿಸ್ತೇನಂತ. ಮತ್ತು ಇದ್ರ ಮೇಲೆ ನಿಂತ್ರೆ ಇದು ಫುಲ್ ಯಾವ ಥರ ಸೆಂಟ್ರಲ್ ಪಾರ್ಕ್ ಐತಲ್ರಿ, ಫುಲ್ ಕವರ್ ಆಗಿ ನಮಗೆ ಕಾಣಿಸುತ್ತೆ. ನೋಡ್ರಿ ನೀವು ಎಷ್ಟು ಮಸ್ತ್ ಚಿಕ್ಕ ನದಿ ಟೈಪ್ ಮಾಡಿ ಅದರೊಳಗೆ ಸಣ್ಣ ಪಾಟ್ ಕೂಡ ಮಾಡ್ಯಾರ. ಸಣ್ಣ ಪಾಟ್ ಅಂತಂದರೆ ಅದರಲ್ಲಿ ಆಲ್ಮೋಸ್ಟ್ ಗಿಡಗಳು ಹಾಕ್ಯಾರ. ಅಲ್ಲಿ ಇಲ್ಲಿ ಮಸ್ತ್ ಲುಕ್ ಕಾಣೋ ಥರ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಅನ್ನಿಸ್ತದೆ. ಇಲ್ಲಿಂದ
ಫುಲ್ ಕವರ್ ಮಾಡಿ ನೋಡಿದ್ರೇ ಒಂಥರ ಸ್ವರ್ಗಕ್ಕೆ ಬಂದೀವಿ ಅನ್ನಿಸ್ತದ. ಈ ಒಂದು ಸೆಂಟ್ರಲ್ ಪಾರ್ಕ್ ಒಳಗೆ ಮೋಸ್ಟ್ ಬ್ಯೂಟಿಫುಲ್ ಆಗಿ ಅಟ್ರಾಕ್ಟ್ ಆಗತ್ತೆ ಅಂತಂದರೆ ಇದೇ ಒಂದು ಬ್ರಿಡ್ಜ್. ಈ ಬ್ರಿಡ್ಜ್ ಮೇಲೆ ಆ ಥರ ಆ್ಯಕ್ಚುಲಿ ಇದು ನನಗಿದು ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಅವ್ರದ್ದು. ನಾನು ಏನೋ ಇರ್ಬೋದು ಮೇಲಂತ ಅಂದ್ಕೊಂಡೆ. ಬಟ್ ಅವರು ಈ ಥರ ಒಂದು ದುಬೈ ಡಿಸೈನ್ ಒಳಗೆ ಯೋಚನೆ ಮಾಡಿರೋದಂತಂದರೆ ಅಟ್ರಾಕ್ಟ್ ಆಗಿ ಮೇಲೆ ಎಲ್ಲರೂ ಬರಬೇಕು. ಬಂದು ಅವ್ರದ್ದೊಂದು ಇದು ಅದಲ್ರಿ ಸೆಂಟ್ರಲ್ ಪಾರ್ಕ್ ಲುಕ್ ಲೆಫ್ಟ್ ಸೈಡ್ ಆಗಿರ್ಬೋದು, ರೈಟ್ ಸೈಡ್ ಆಗಿರ್ಬೋದು, ಯಾವ ಥರ ಕಾಣಿಸುತ್ತೆ ಅಂತ ನೋಡೋಕ್ಕಂತಾನೆ ಮಾಡಿರೋದು. ಆ್ಯಕ್ಚುಲಿ ಒಳ್ಳೆ ಕಾನ್ಸೆಪ್ಟ್. ಯಾಕಂತಂದರೆ ಫುಲ್ಲಾಗಿ ಕವರ್ ಮಾಡಿ ನಾವು ನೋಡೋಕ್ಕಾಗಲ್ಲ. ಆ ಥರ ಡ್ರೋನ್ ಅದು ನೋಡ್ಬೋದು ಡ್ರೋನ್ ಒಳಗೆ. ಬಟ್ ಈ ಥರ ಮೇಲೆ ಬಂದು ಅದೊಂಥರ ಲುಕ್ ಐತಲ್ರಿ, ಭಾಳ ಬೆಸ್ಟ್ ಅಂತ ಅನ್ನಿಸ್ತೈತಿ. ಆಲ್ಮೋಸ್ಟ್ ಚಲೋನು ಕಾಣಿಸ್ತದ. ಮತ್ತೆಲ್ಲ ಗಿಡಗಳಿಗೆ ಲೈಟಿಂಗ್ಸ್ ಅದು ಹಾಕ್ಯಾರ. ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡ್ಯಾಕತ್ತದ, ಅವರು ಇನ್ನೂ ಮಾಡಕತ್ತಾರ. ರೀಸೆಂಟಾಗಿ ಆಗಿರ್ಬೋದು ಇದು ಐ ಥಿಂಕ್ ನನಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ರೀಸೆಂಟಾಗಿ ಆಗಿರ್ಬೋದು. ಬಟ್ ಇಲ್ಲಿ ಕನ್ಸ್ಟ್ರಕ್ಷನ್ ಅಂತೂ ವಾವ್ ನೋಡ್ರಿ ಎಷ್ಟು ದೊಡ್ಡ ಕಟ್ಟಾಕತ್ತಾರ. ಆಲ್ಮೋಸ್ಟ್ ಇದು ಪ್ರೀ ಬುಕ್ಕಿಂಗ್ ಅಂತೂ ಎಲ್ಲರೂ ಮಾಡಿರ್ಬೋದು ಅಂತ ಅನ್ಕೊತೀನಿ. ಇನ್ನೂ ಸ್ವಲ್ಪ ಇರ್ಬೋದು, ಹಾಗಾಗಿ ಅಂತ ಅವರು ಬೋರ್ಡ್ನ ಹಾಕ್ಯಾರ. ನೋಡ್ರಿ ಮುಂಬೈ ಒಳಗೆ ಎಷ್ಟು ಕಾಸ್ಟ್ಲಿ ಅದಾವು. ನಾವು ಮುಂಬೈ ಒಳಗೆ ಫುಲ್ ಸಿಟಿ ಒಳಗೆ ಠಾಣೆ ಆಗಿರ್ಬೋದು, ಕುರ್ಲಾ ಆಗಿರ್ಬೋದು, ದಾದರ್ ಆಗಿರ್ಬೋದು, ಈ ಥರ ಎಲ್ಲದರಲ್ಲಿ ನಾವು ಸೈಟ್ ತೊಗೊತೀವಿ ಅಂದ್ರೆ ಅದು ಒಂಥರ ಡ್ರೀಮ್ ಕನ್ಸಿನ ಮಾತಂತಾನೆ ಹೇಳ್ಬೋದು. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ ಫುಲ್ ಕವರ್ ಆಗಿ. ಇದು ಇದ್ರದ್ದು ಬ್ಯಾಕ್ ಸೈಡ್, ಇಲ್ಲಿಂದ ಎಂಡ್ ಆಗುತ್ತೆ ಬ್ರಿಡ್ಜ್. ಇಲ್ಲಿಂದ ಕೂಡ ಲೆಫ್ಟ್ ಸೈಡ್ ಕಾಣುತ್ತೆ. ಅವಾಗಲೇ ನಾನು ತೋರಿಸಿದ್ದು ರೈಟ್ ಸೈಡ್. ಇಲ್ಲಿಗೆ ಎಂಡ್ ಆಗುತ್ತೆ ನೋಡ್ರಿ. ಇಲ್ಲಿಂದ ಕೂಡ ಮುಂಬೈ ಆಲ್ಮೋಸ್ಟ್ ಕಾಣಿಸುತ್ತೆ. ಇಲ್ಲಿ ಮುಂಬೈ ಕಾಣಿಸೋದು ಅನ್ನೋಕ್ಕಿಂತನೂ ಜಾಸ್ತಿ ಗಿಡಗಳು ಹಾಕ್ಯಾರಲ್ರಿ, ಸೊ ಹಾಗಾಗಿ ಅಂತ ಇಲ್ಲಿ ಜಾಸ್ತಿ ಅದೇ ಕಾಣಿಸುತ್ತೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಏನಾದರೂ ಇದ್ರೂ ಕೂಡ ಅದು ಕೂಡ ಕವರ್ ಆಗ್ತಾ ಇತ್ತು. ಕೆಳಗೆ ನೋಡ್ರಿ ಎಷ್ಟು ಜನ ಅದಾರ ಅಲ್ರಿ. ಹೆಂಗೆ ಅನ್ನಿಸ್ತು ಈ ಪ್ಲೇಸ್ ಅಂತ. ಮತ್ತು ಈ ಮೇಲೆ ಬ್ರಿಡ್ಜ್ ಬರ್ಬೇಕಂತದ 4 ಪ್ಲೇಸಸ್ ಅದಾವೆ. ನಾವು ಆ ಕಡೆ ಹೋದ್ವಿ, ಅದು ಅಪ್ ಮೇಲೆ ಹೋಗೋಕ್ಕೆ, ಇದು ಡೌನು, ಇದು ಕೆಳಗೆ ಬರ್ತಾ ಇದ್ದೀವಿ. ಬರ್ರಿ ಈಗ ನಾವು ಕೆಳಗೆ ಹೋಗಮಂತ ಅಲ್ಲಿ ಹೆಂಗದ ಅಂತ. ಮತ್ತು ನಿಮಗೆ ಈ ಪ್ಲೇಸ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟು ನೈಟ್ ಆದರೂ ಇಷ್ಟು ಜನ ನೋಡಕ್ಕೆ ಬರಕತ್ತಾರೆ. ಇಲ್ಲಿ ಕಂಟಿನ್ಯೂ ಆಗಿ ಬರ್ತಿರ್ತಾರ. ಬರೀ ಇವಾಗ ನಾವು ಎಕ್ಸಿಟ್ ಆಗಮಂತ. ಆಲ್ಮೋಸ್ಟ್ ಭಾಳ ಲೇಟೇ ಆಯಿತು ಮನೆಗೆ ಹೋಗಾಕ. ಇದನ್ನೆಲ್ಲ ನೋಡಿ ಕಾಲು ನೋವೇ ಜಾಸ್ತಿ ಬಂತು. ಆ್ಯಕ್ಚುಲಿ ನಾವು ಡೇ ಒಳಗೆ ಬಂದಿವಿ ಅಂತಂದ್ರೆ ಸ್ವಲ್ಪ ಜಾಸ್ತಿ ರೀಲ್ಸ್ ಅದು ಮಾಡ್ತಿದ್ವಿ, ವೀಡಿಯೋಸ್ ಅದು ಎಲ್ಲ ಮಾಡ್ಕೊತಿದ್ವಿ. ಬಟ್ ನೈಟೇ ಆಯಿತು. ಸೊ ಹಾಗಾಗಿ ಅವರು ಒಂದೊಂದು ಗಿಡಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಆಜು ಬಾಜು ಹಾಕಿರಲಿಲ್ಲ. ಬರೀ ಇಲ್ಲಿ ಏನೋ ಮಸ್ತಾಗಿ ಲುಕ್ ಕಾಣತ್ತದ, ಇದ್ರೊಳಗೆ ಏನದಂತ ನೋಡಮ್ಮ ಅಂತ. ಬಟ್ ಇವ್ರು ಎಲ್ಲ ಕಡೆನೂ ಒಂದೊಂದು ಕಾಪಿ ಮಾಡಿ ಎಲ್ಲ ಕಾಪಿನೂ ಇದ್ರೊಳಗೆ ಹಾಕಿಬಿಟ್ಟಾರಿ. ಒಂಥರ ನೋಡಕ್ಕೆ ಒಟ್ಟು ಅಟ್ರಾಕ್ಟ್ ಇರ್ಬೇಕು ಅವ್ರಿಗೆ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ನೀರು ಬರಾಕತ್ತದ. ವಾವ್, ಇಲ್ಲಿ ನೋಡ್ರಿ ಏನು ಮಸ್ತದ. ಆ್ಯಕ್ಚುಲಿ ಈ ಥರದ್ರೊಳಗೆ ಅದರ ಪಕ್ಕನೇ ಒಂದು ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಈ ಥರ ಏನಾದರೂ ಇತ್ತು ಅಂತಂದರೆ ಇನ್ನೂ ಮಸ್ತ್ ಅನ್ನಿಸ್ತಿತ್ತು. ವಾವ್, ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ನೀರು ಬರಾಕತ್ತದ. ಆಲ್ಮೋಸ್ಟ್ ಎಲ್ಲ ಕಡೆ ಲೈಟಿಂಗ್ ಹಾಕ್ಯಾರ, ಅದೊಂಥರ ಖುಷಿ ಆಗುತ್ತೆ. ಇದು ನೋಡಿ ಖುಷಿಯಾಗಿ ಇದ್ರೊಳಗೆ ಕೈ ಹಾಕಿ ನೀರು ತಗೊಂಡು ಚುಮ್ಸೋಣ ಅಂತ ಅಂದ್ಕೊಂಡೆ. ಬಟ್ ಕೆಳಗೆ ಲೈಟಿಂಗ್ ಹಾಕೋದ್ರಿಂದ ಸುಮ್ಮನೆ ಶಾಕ್ಗೆ ಹೊಡಿತಂದ್ರೆ ಏನು ಮಾಡಲಿ ಅಂತ ಸುಮ್ಮನೆ ಬಿಟ್ಬಿಟ್ಟೆ. ವಾವ್, ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತದ ಆ ಒಂದು ಬ್ರಿಡ್ಜ್ ನೋಡಕ್ಕೆ ಭಾಳ ಜನ ಬರ್ತಾರಂತ ಅನ್ಕೊಂತೀನಿ. ಯಾಕಂತಂದ್ರೆ ಗೇಟಿಂದ ಕವರ್ ಆಗೋದ್ರಿಂದ ಈ ಒಂದು ಬ್ರಿಡ್ಜ್ ಅಷ್ಟು ಕಾಣಿಸಲ್ಲ, ಸ್ವಲ್ಪ ಲೈಟಾಗಿ ಕಾಣಿಸುತ್ತಾ, ಫುಲ್ ಲೈಟಿಂಗ್ಸ್ ಆಗಿ. ಸೊ ಹಾಗಾಗಿ ಎಲ್ಲರಿಗೂ ಅನ್ಸುತ್ತಲ್ರಿ ಎಷ್ಟು ಮಸ್ತ್ ಲುಕ್ ಅದ, ಒಳಗೆ ಹೋಗಿ ನೋಡ್ಕೊಂಬರ್ಬೇಕಂತ. ಸೊ ಹಾಗಾಗಿ ಅಂತ ಹೋಗ್ತಾರಂತ ಅನ್ಕೊಂತೀನಿ. ಬರೀ ಇವಾಗ ಎಕ್ಸಿಟ್ ಆಗೋ ಮತ್ತಿಗೆ ಈ ಥರ ಒಂದು ಚಿಕ್ಕ ಮನೆ ಟೈಪ್ ಕಾಣಕತ್ತಿತ್ತು. ಇಲ್ಲಿ ಕೂಡ ನೀರದು ಹಾಕಿದ್ರು, ಲೈಟಿಂಗ್ಸ್ ಕೂಡ ಅಷ್ಟೇ ಇತ್ತು. ಬಟ್ ಇಲ್ಲಿ ಜಾಸ್ತಿ ಜನ ಫೋಟೋಸ್ ಎಲ್ಲ ತಗೊಂತಿದ್ರು. ಒಂಥರ ಮನೆ ಟೈಪೇ ಅನ್ಸಕತ್ತಿದ್ದು. ನೀವು ನೋಡಕತ್ತಿರ್ಬೋದು ಯಾವ ಥರ ಕಾಣಕತ್ತ ಅಂತ. ಮತ್ತು ಅಲ್ಲಿ ಕೆಳಗೆ ಲೈಟಿಂಗ್ ಹಾಕ್ಯಾರಲ್ರಿ, ಅಲ್ಲಿ ಮಸ್ತ್ ಕಲ್ಲುಗಳನ್ನ ಹಾಕಿದ್ರು, ವೈಟ್ ಕಲರ್ ಹಾಕಿದ್ರು ಫುಲ್. ಸೊ ಹಾಗಾಗಿ ನನಗೇನು ಭಯ ಅಂತಂದರೆ ಮುಟ್ಟೋಕ್ಕೆ ಲೈಟಿಂಗ್ ಎಲ್ಲ ಹಾಕಿದ್ರಲ್ಲ, ಎಲ್ಲೋ ಶಾಕಿಗೆ ಹೊಡಿತು ಅಂತ ಭಯ ಆಗ್ತಾ ಇತ್ತು. ಆಮೇಲೆ ನೈಟಲ್ಲಿ ಯಾರೂ ಇರಲಿಲ್ಲ ರೀ ಈ ಸೈಡ್. ಸೊ ಹಂಗಾಗಿ ಒಂಥರ ಖುಷಿ ಆಗತ್ತಿತ್ತು. ಮತ್ತು ಫುಲ್ ತಂಪಾಗಿ ಗಾಳಿ ಬೀಸಾಕತ್ತಿತ್ತು, ಮಸ್ತ್ ಅಂತಿತ್ತು. ಕ್ಲೈಮೇಟ್ ಅಂತೂ ವಾವ್ ಅಂತ ಹೇಳ್ಬೋದು, ಆ ಥರ ಇತ್ತು. ಸೊ ಹಾಗಾಗಿ ಹೋಗಿ ಮತ್ತು ಫಸ್ಟಲ್ಲಿಂದ ಬಂದಿವಲ್ರಿ ನಾವು, ಗೇಟ್ ಮೇಲೆ ಹತ್ತು ಹೋಗೋದಿತ್ತು. ಸೊ ಹಾಗಾಗಿ ಅಂತ ನಾವು ಫಸ್ಟ್ ಎಲ್ಲಿ ಬಂದ್ವಲ್ರಿ ಅಲ್ಲೇ ಬಂದ್ವಿ. ಅದು ಆದಮೇಲೆ ಲಾಸ್ಟ್ ಫೈನಲಿ ಇದು ಒಂಥರ ಬ್ರಿಡ್ಜ್ ಇತ್ತು. ಸೊ ಇದು ಏನು ಅಂತ ಮೇಲೆ ಹೋಗಿ ನೋಡಿದ್ರೆ ಇಲ್ಲಿಂದ ಸಕ್ಕತ್ತಾಗಿ ಚಂದಮ್ಮ ಕಾಣಕತ್ತಿದ್ದ. ಹಾಗೆ ನಾವು ಚಂದ್ರಮ್ಮನ ನೋಡಿಕೊಂಡು ಸರಿ ಬಂದರೆ ಆಯಿತು ಅಂತ ಬಂದ್ವಿ. ನೋಡ್ರಿ ನೈಟ್ ಆದ್ರೂ ಇಷ್ಟು ಜನ ಇಲ್ಲೇ ಇದ್ದರು, ಆಜು ಬಾಜು ಮನೆಯವರೇ ಇರ್ಬೋದು ಇವ್ರು ಮೇ ಬಿ. ಇದು ಆಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಯಾವ ಥರ ಅನ್ನಿಸ್ತು, ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಮುಂಬೈ ಒಳಗೆ ಯಾರಾದರೂ ಈ ಠಾಣೆ ಒಳಗಿರುವಂಥ ಸೆಂಟ್ರಲ್ ಪಾರ್ಕ್ನ ನೋಡಿದ್ರಿ ಅಂತಂದರೆ ಕಮೆಂಟ್ ಮಾಡಿರಿ. ಮತ್ತು ಮುಂಬೈ ಒಳಗೆ ಯಾರಾದರೂ ಇದ್ರಿ ಅಂತಂದರೆ ಒಂದ್ಸಲ ಇಲ್ಲಿ ವಿಸಿಟ್ ಕೊಡ್ರಿ ಮತ್ತು ನೋಡ್ಕೊಂಬರ್ರಿ. ಇದು ಅಂತೂ ಫುಲ್ ಫಸ್ಟಿಗೆ ಹೋಗುವಾಗೆ ಅನ್ನಿಸ್ತದ್ರಿ, ಭಾಳ ಮಸ್ತ್. ನೀರಂತೂ ಎಷ್ಟು ಮಸ್ತ್, ನನಗಂತೂ ಭಾಳ ಅಂದ್ರೆ ಭಾಳ ಒಂಥರ ಕ್ಯೂಟಾಗಿ ಭಾಳ ಮಸ್ತ್ ಇಷ್ಟ ಆಯಿತು. ನೀವು ನೋಡಕತ್ತಿರಲ್ರಿ ಎಷ್ಟು ಮಸ್ತ್ ನೀರು ಬೀಳಕತ್ತವ ಅಂತ, ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ.
ಸೊ ಹಂಗಾಗಿ ಅಂತ ನೋಡ್ಕೊಂಡು ಹೋದ್ರೆ ಆಯ್ತು ಅಂತ ನೋಡ್ಕೊಂಡು ಬಂದ್ವಿ. ಈ ತರ ಇತ್ತು ರೀ ನಮ್ಮ ಇವತ್ತಿನ ವ್ಲಾಗ್. ಇದು ಇನ್ನೂ ಹೊಸ ಹೊಸ ವಿಡಿಯೋಸ್ಗಳು ಬರ್ತಿರ್ತಾವ್ರಿ, ಆದಷ್ಟು ನೋಡ್ರಿ, ಲೈಕ್ ಮಾಡ್ರಿ, ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹೊಸದಾಗಿ ಯಾರಾದರೂ ನಮ್ಮ ವಿಡಿಯೋಸ್ನ ನೋಡ್ತಿದ್ರು ಅಂತಂದ್ರೆ ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡ್ರಿ. ಹಾಗೂ ಲೇಟ್ ಆಯಿತು ಅಂತ ನಾವು ಮನೆಗೆ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.